ಸ್ನೇಹಿತರೆ, ಒಬ್ಬ ಮನುಷ್ಯ ದಿನಪೂರ್ತಿ ಆಕ್ಟಿವ್ ಆಗಿರೋದಕ್ಕೆ, ತನ್ನ ದೇಹಕ್ಕೆ ಒಂದು ಎನರ್ಜಿಯನ್ನು ಕೊಡೋದಕ್ಕೆ ದಿನದಲ್ಲಿ 3 ಬಾರಿ ನಾವು ಊಟವನ್ನ ಮಾಡ್ತೀವಿ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಈ 3 ಬಾರಿ ಊಟವನ್ನ ಮಾಡುವ 10 ನಿಮಿಷದ ಮುಂಚೆ ಈ ಒಂದು ಸಣ್ಣ ಚೇಂಜಸ್ ಅನ್ನ ಅಳವಡಿಸ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಇವತ್ತು ನಾನು 1 ಚಮಚ ಪೌಡರ್ ಅನ್ನ ಈ ಒಂದು ಪದಾರ್ಥದೊಂದಿಗೆ ಬೆರೆಸಿ, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಜೊತೆಯಲ್ಲಿ ಬೆರೆಸಿ ಒಂದು ಮಿಶ್ರಣವನ್ನ ತಯಾರಿಸಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಮಿಶ್ರಣವನ್ನ ಹೀಗೆ ಜಸ್ಟ್ ನಿಮ್ಮ ಊಟಕ್ಕಿಂತ ಮುಂಚೆ 10 ನಿಮಿಷದ ಮುಂಚೆ ನೀವು ಇದನ್ನ ತಿನ್ನುವಂಥದ್ದು. 1 ಚಮಚ ಹೀಗೆ ತಿನ್ನೋದ್ರಿಂದ ಏನಾಗುತ್ತೆ, 10 ನಿಮಿಷದ ಮುಂಚೆ, ಪ್ರತಿ ಊಟದ ಮುಂಚೆ ಈ 1 ಚಮಚ ಮಿಶ್ರಣವನ್ನ ನೀವು ತಿನ್ನೋದ್ರಿಂದ ಇದು ನೀವು ಇಷ್ಟು ತಿನ್ನುವ ಜಾಗದಲ್ಲಿ ಇಷ್ಟು ಪ್ರಮಾಣದಲ್ಲಿ ತಿನ್ನೋದಕ್ಕೆ ಸಹಾಯ ಮಾಡುತ್ತೆ. ಯಾಕೆ ಇಷ್ಟು ತಿನ್ನೋರು ಇಷ್ಟು ತಿನ್ನಬೇಕು? ಇಷ್ಟು ಪ್ರಮಾಣದಲ್ಲಿ ತಿಂದಾಗನೇ ನಮ್ಮ ದೇಹವನ್ನು ನಾವು ಆರೋಗ್ಯಕರವಾಗಿ ಇರಿಸ್ಕೊಳ್ಬೋದು ಅಲ್ವಾ? ನಮ್ಮ ದೇಹದ ತೂಕವನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೋದು. ನಾವು ಎಷ್ಟು ಹೆಚ್ಚಾಗಿ ತಿಂತೀವೋ ಅಷ್ಟು ಹೆಚ್ಚು ನಮ್ಮ ದೇಹದ ತೂಕ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ದೇಹ, ನಾವು ದಿನನಿತ್ಯ ಎಷ್ಟು ಪ್ರಮಾಣದ ಕ್ಯಾಲೋರಿಯನ್ನು ಖರ್ಚು ಮಾಡ್ತೀವಿ, ನಮ್ಮ ದೇಹವನ್ನು ನಾವು ಎಷ್ಟು ಒಂದು ಶ್ರಮಿಸ್ತೀವಿ, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ನಾವು ಆಹಾರವನ್ನು ಕೊಡಬೇಕಾಗುತ್ತೆ. ನಾವು ಖರ್ಚು ಮಾಡುವ ಕ್ಯಾಲೋರಿಗಿಂತ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿಯನ್ನು ಕೊಟ್ಟಾಗ ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಜೀರ್ಣಕ್ರಿಯೆ ಅನ್ನೋದು ನಡೆಯುತ್ತೆ. ಈ ಒಂದು ಜೀರ್ಣಕ್ರಿಯೆ ಸರಿಯಾಗಿ ನಡೆದಾಗ ನಾವು ತಿಂದಿರುವ ಆಹಾರ ಪದಾರ್ಥಗಳಲ್ಲಿರುವ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೂ ಅಂಗಾಂಗಗಳಿಗೂ ಹೋಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನ ಪದಾರ್ಥಗಳು ಅನ್ನೋದು ಈ ಒಂದು ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವ ಮುಖಾಂತರ, ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಚುರುಕುಗೊಳ್ಳುವ ಮುಖಾಂತರ ದಿನೇ ದಿನೇ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನ ಅಂಶದ ಪದಾರ್ಥಗಳು, ಕೆಟ್ಟ ವಿಷಕಾರಿ ಪದಾರ್ಥಗಳು ಹೊರಗಡೆ ಹೋಗ್ತಾ ಬರುತ್ತೆ. ಇದರಿಂದ ನಮ್ಮ ದೇಹ ಒಂದು ಆಕ್ಟಿವ್ ಆಗುತ್ತೆ, ಹಗುರ ಆಗುತ್ತೆ. ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಕೊಬ್ಬು ಅನ್ನೋದು ಕಡಿಮೆ ಆಗ್ತಾ ಬಂದ ಹಾಗೆ ನಮ್ಮ ದೇಹದ ತೂಕವನ್ನು ನಾವು ಆರೋಗ್ಯಕರವಾಗಿ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಅದಕ್ಕೆ ನಮ್ಮ ಊಟಕ್ಕಿಂತ ಮುಂಚೆ ಈ 1 ಚಮಚ ಮಿಶ್ರಣವನ್ನು ತಿನ್ನೋದ್ರಿಂದ ನಮಗೆ ಸಹಕಾರಿಯಾಗುವಂಥದ್ದು. ಈ 1 ಚಮಚ ಮಿಶ್ರಣ ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಊಟಕ್ಕಿಂತ ಮುಂಚೆ 1 ಚಮಚ ಇದನ್ನು ತಿಂದರೆ ದಿನನಿತ್ಯ 3 ಬಾರಿ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಬಾರಿನೂ ನೀವು 1 ಚಮಚ ಇದನ್ನು ತಿಂತಾ ಬರೋದ್ರಿಂದ ಇದು ಒಂದು 10 ನಿಮಿಷದ ಒಳಗಡೆನೆ ನಮಗೆ ಒಂದು ಹಸಿವನ್ನು ನಿಯಂತ್ರಣ ಮಾಡುತ್ತೆ. ನಾವು ಇಷ್ಟು ತಿನ್ನೋರು ಇಷ್ಟು ತಿನ್ಬೋದು ಅಂತ ಹೇಳಿದ್ನಲ್ವಾ, ನಮ್ಮ ಹಸಿವನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ, ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯತೆ ಇದೆ ಅಷ್ಟು ಪ್ರಮಾಣದ ಮಾತ್ರ ಆಹಾರವನ್ನು ಸೇವಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಅನಗತ್ಯ ಆಹಾರ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್, ಅಂದರೆ ನಮಗೆ ಒಂದು ಪ್ಯಾಕ್ಡ್ ಫುಡ್ ಆಗಿರ್ಬೋದು, ಅತಿ ಹೆಚ್ಚಿನ ಸ್ವೀಟ್ ಆಗಿರ್ಬೋದು, ಸಿಹಿ ತಿಂಡಿ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಇಂಥವುಗಳನ್ನು ತಿನ್ನೋದ್ರ ಮೇಲೆ ಒಂದು ಕ್ರೇವಿಂಗ್ಸ್ ಅನ್ನೋದಿರುತ್ತೆ, ಹಂಬಲ ಅನ್ನೋದಿರುತ್ತೆ. ಆ ಒಂದು ಕ್ರೇವಿಂಗ್ಸನ್ನು ತಡೆಗಟ್ಟೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ಒಂದು ಸಿಹಿ ತಿಂಡಿಗಳು, ಜಂಕ್ ಫುಡ್ಗಳು, ಪ್ಯಾಕ್ಡ್ ಪ್ರೊಸೆಸ್ಡ್ ಫುಡ್, ಇವೆಲ್ಲ ನಮ್ಮ ದೇಹಕ್ಕೆ ಅನಗತ್ಯವಾಗಿರುವ ಆಹಾರ ಪದಾರ್ಥಗಳು. ಇವು ನಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಕೊಬ್ಬಿನ ಪದಾರ್ಥವನ್ನು ಸಂಗ್ರಹ ಮಾಡುತ್ತೆ. ಹಾಗಾಗಿ ಈ ಒಂದು ಪದಾರ್ಥಗಳನ್ನು ತಿನ್ನುವ ಹಂಬಲವನ್ನು ತಡೆಯೋದಕ್ಕೆ ಇದು ಸಹಕಾರಿಯಾಗುತ್ತೆ. ಹಾಗೆ ನಮ್ಮ ಹೊಟ್ಟೆಯನ್ನು ದೀರ್ಘಕಾಲದವರೆಗೆ ತುಂಬಿರುವ ಹಾಗೆ ಒಂದು ಅನುಭವವನ್ನು ಕೊಡುತ್ತೆ. ಅವಾಗವಾಗ ತಿಂತಾ ಇರಬೇಕು ಅನ್ನೋ ಒಂದು ಹಂಬಲವನ್ನು ಕೂಡ ತಡೆಯುತ್ತೆ. ಈ ರೀತಿ ಆದಾಗ ನಮ್ಮ ದೇಹ ತನ್ನಿಂದ ತಾನೇ ಕ್ಯಾಲೋರಿ ಅನ್ನೋದು ಕಡಿಮೆ ಆಗಿ ತೆಗೆದುಕೊಳ್ತಾ ಹೋಗ್ತೀವಿ. ಹಾಗೆ ನಮ್ಮ ದೇಹದಲ್ಲಿ ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಾ ಹೋದ ಹಾಗೆ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ಅದೇ ರೀತಿ ಇದು ನಮ್ಮ ಚಯಾಪಚಯ ಕ್ರಿಯೆ ವೇಗವನ್ನು ಕೂಡ ಹೆಚ್ಚಿಸುವಂಥದ್ದು, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುವಂಥದ್ದು, ನಮ್ಮ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು ಕೂಡ ಹೊರಗಡೆ ಹಾಕುವಂಥದ್ದು, ಹಾಗೆ ಅಜೀರ್ಣ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಈ ಥರ ಒಂದು ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಕೂಡ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುವಂಥದ್ದು. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸ್ಕೊಳ್ಳೋದಕ್ಕೆ, ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ಬೊಜ್ಜಿನ ಅಂಶದ ಕರಗುವಿಕೆಗೂ ಕೂಡ ಈ 1 ಚಮಚ ಮಿಶ್ರಣ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಹಾಗಿದ್ರೆ ಈ 1 ಚಮಚ ಮಿಶ್ರಣ ಯಾವುದು, ಇದನ್ನು ಹೇಗೆ ತಯಾರಿಸ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ವೆಯ್ಟ್ ಲಾಸಿಗೆ, ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಯ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರನೇ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ
ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ. ಈ ಒಂದು ರೆಮಿಡಿನ ಹೇಗೆ ತಯಾರಿಸ್ಕೊಳ್ಳೋದು, ಇದನ್ನು ಹೇಗೆ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ, ಕೊಬ್ಬಿನಾಂಶದ ಕರಗುವಿಕೆಗೆ ಇದು ಹೇಗೆ ಸಹಕಾರಿಯಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಒಂದು ಆಯುರ್ವೇದಿಕ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಒಂದು ರೆಮಿಡಿಗೆ ನಾನಿಲ್ಲಿ ತೆಗೆದುಕೊಂಡಿರುವ ಮೊದಲನೇ ಇಂಗ್ರೀಡಿಯೆಂಟ್ ಜೀರಿಗೆ ಅಥವಾ ಕ್ಯೂಮಿನ್. ಇದನ್ನು ನಾವು ದಿನನಿತ್ಯ ಬಳಸುವಂತಹ ಒಂದು ಸಾಂಬಾರ್ ಪದಾರ್ಥ. ಇದನ್ನು ಇಲ್ಲಿ ನಾನು ಸ್ವಲ್ಪ ಒಂದು ಟೈಮಿಗೆ ಆಗುವಷ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ಡೈಲಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ಒಂದೇ ಸಲ ಕೂಡ ನೀವು ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಫೈನ್ ಪೌಡರ್ ಆದರೂ ಮಾಡ್ಬೋದು, ಇಲ್ಲ ಅಂದರೆ ಈ ಥರ ನೀವು ಕ್ರಶ್ ಆಗಿ ಕೂಡ ಮಾಡ್ಕೊಳ್ಬೋದು. ಇದನ್ನು ನಾವು ದಿನನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸ್ತಾ ಬರೋದ್ರಿಂದ ಇದರಲ್ಲಿರುವಂತಹ ಒಳ್ಳೆಯ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋ ಮುಖಾಂತರ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ. ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಿ ಮಧುಮೇಹದ ನಿಯಂತ್ರಣಕ್ಕೆ ಸಹಕಾರಿಯಾಗುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕುವ ಮುಖಾಂತರ ಕೊಬ್ಬಿನಾಂಶದ ಸುಡುವಿಕೆಗೆ ಸಹಾಯ ಮಾಡಿ ನಮ್ಮ ದೇಹದ ತೂಕದ ಇಳಿಕೆಗೆ ಇದು ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ ಆಗಿ ಕೆಲಸ ಮಾಡುತ್ತೆ. ಜೀರಿಗೆ ಅನ್ನೋದು ತೂಕದ ಇಳಿಕೆಗೆ ಒಳ್ಳೆಯ ಪದಾರ್ಥ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ನಾನು ತೆಗೆದುಕೊಂಡಿರುವಂಥದ್ದು ತುಪ್ಪ. ಆದಷ್ಟು ನೀವು ಹೋಮ್ ಮೇಡ್ ಆಗಿರುವ ಫ್ರೆಶ್ ಆಗಿರೋ ತುಪ್ಪವನ್ನು ತೆಗೆದುಕೊಳ್ಳಿ. ತುಪ್ಪವನ್ನು ನಾವು ಬಳಕೆ ಮಾಡೋದ್ರಿಂದ ಇದು ಒಂದು ಆರೋಗ್ಯಕರ ಕೊಬ್ಬಿನ ಪದಾರ್ಥ. ಕೊಬ್ಬಿನಿಂದಲೇ ಕೊಬ್ಬನ್ನು ಸುಡುವ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಈ ಒಂದು ತುಪ್ಪವನ್ನು ಬಳಸೋದ್ರಿಂದ ನಮ್ಮ ದೇಹದ ತೂಕ ಹೆಚ್ಚಳನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಇದನ್ನು ಬಳಸುವ ವಿಧಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ದಿನಕ್ಕೆ 1-2 ಚಮಚ ತುಪ್ಪವನ್ನು ಬಳಕೆ ಮಾಡೋದ್ರಿಂದ ಇದರಲ್ಲಿರುವ ಒಳ್ಳೆಯ ಕೊಬ್ಬಿನಾಮ್ಲಗಳು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲನ್ನು ಹೆಚ್ಚಿಸೋ ಮುಖಾಂತರ ಇದರಲ್ಲಿರುವಂತಹ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಅನ್ನೋದು ಅಮೈನೋ ಆಮ್ಲಗಳು ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ, ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯಕ್ಕೂ ಕೂಡ ಈ ಒಂದು ತುಪ್ಪ ಅನ್ನೋದು ಸಹಕಾರಿಯಾಗುವಂಥದ್ದು. ಇಲ್ಲಿ ನಾನು 2 ಚಮಚ ತುಪ್ಪಕ್ಕೆ 1 ಚಮಚದಷ್ಟು ಈ ಒಂದು ಜೀರಿಗೆ ಪುಡಿ ಅಥವಾ ಕ್ಯೂಮಿನ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ನೀವು ದಿನದಲ್ಲಿ 3 ಬಾರಿ 3 ಚಮಚದ ಹಾಗೆ ತೆಗೆದುಕೊಳ್ಳುವಂಥದ್ದು ನಿಮ್ಮ ಊಟಕ್ಕೆ ಒಂದು 10 ನಿಮಿಷದ ಮುಂಚೆ. ಈ ರೀತಿಯಾಗಿ ದಿನಾಲು ನೀವು ತೆಗೆದುಕೊಳ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಕಾರಿಯಾಗಿ ನಮ್ಮ ಆರೋಗ್ಯವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ. ನೋಡಿದ್ರಲ್ವಾ ಈ ಒಂದು ರೆಮಿಡಿಯನ್ನು ಹೇಗೆ ತಯಾರಿಸಿಕೊಳ್ಳೋದು, ಇದರಿಂದ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು, ನಮ್ಮ ತೂಕದಲ್ಲಿ ಆಗುವ ಬದಲಾವಣೆ, ಇದರಿಂದ ನಮ್ಮ ದೇಹಕ್ಕೆ ಸಿಗುವ ಪ್ರಯೋಜನಗಳು ಏನು ಅನ್ನೋದನ್ನು ತಿಳಿಸಿದ್ದೀನಿ. ಈ ಒಂದು ರೆಮಿಡಿಯನ್ನು ತಯಾರಿಸಿಕೊಳ್ಳೋದು ತುಂಬಾ ಸರಳವಾದ ವಿಧಾನದಲ್ಲಿ. ಹಾಗೆ ಇದಕ್ಕೆ ಬೇಕಾಗಿರುವಂಥದ್ದು ಕೇವಲ 2 ಪದಾರ್ಥಗಳು, ಅದು ನಮ್ಮ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳೇ ಆಗಿರುತ್ತೆ. ಇದನ್ನು ನೀವು ತಯಾರಿಸಿಕೊಂಡು ದಿನಕ್ಕೆ 3 ಬಾರಿ 3 ಚಮಚ ನಿಮ್ಮ ಊಟಕ್ಕಿಂತ ಮುಂಚೆ 10 ನಿಮಿಷದ ಮುಂಚೆ ಇದನ್ನು ನೀವು ಸೇವನೆ ಮಾಡ್ತಾ ಬರೋದ್ರಿಂದ ಕೆಲವು ದಿನದಲ್ಲಿ 1 ವಾರದಿಂದ 10 ದಿವಸದ ಒಳಗಡೆನೆ ನೀವು ಒಂದು ಬದಲಾವಣೆಯನ್ನು ಗಮನಿಸ್ತೀರಾ ನಿಮ್ಮ ತೂಕದಲ್ಲಿ. ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ಕೂಡ ಒಂದು ಚೇತರಿಸಿಕೊಳ್ಳೋದನ್ನು ನೀವು ಗಮನಿಸ್ತೀರಾ. ಹಾಗೆ ಈ 1 ಚಮಚ ಮಿಶ್ರಣವನ್ನು ದಿನನಿತ್ಯ ಸೇವನೆ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಕಡೆನೂ ನೀವು ಗಮನ ಕೊಡಬೇಕಾಗತ್ತೆ. ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಿಕೊಂಡು ಹೋಗಿ. ಪ್ರತಿನಿತ್ಯ ನಿಮ್ಮ ಲೈಫ್ ಸ್ಟೈಲ್ ಮುಂಚೆ ಏನಿರುತ್ತೆ ಅದರಿಗಿಂತ ಒಂದು ಬೆಟರ್ ಆಗಿ, ಒಂದು ಹೆಲ್ದಿಯಾಗಿ ನಿಮ್ಮ ಲೈಫ್ ಸ್ಟೈಲನ್ನು ಲೀಡ್ ಮಾಡಿಕೊಂಡು ಹೋಗಿ. ಹಾಗೆ ನಿಮ್ಮ ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್, ನಿಮ್ಮ ಆಹಾರ ಪದ್ಧತಿಯನ್ನು ಒಂದು ಒಳ್ಳೆ ರೀತಿಯಲ್ಲಿ ರೂಢಿಸ್ಕೊಳ್ಳಿ. ನಾವು ಎಷ್ಟು ಬಾರಿ ತಿಂತೀವಿ ಅನ್ನೋದಕ್ಕಿಂತ ನಾವು ಏನನ್ನು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಎಲ್ಲ ರೀತಿಯ ನ್ಯೂಟ್ರಿಷನ್ ಅನ್ನೋದು ಸಿಗಬೇಕಾಗತ್ತೆ. ಕೇವಲ ಒಂದೇ ರೀತಿಯ ಆಹಾರ ಪದಾರ್ಥವನ್ನು ಸೇವನೆ ಮಾಡೋದಕ್ಕಿಂತ ಎಲ್ಲ ರೀತಿಯ ನ್ಯೂಟ್ರಿಷನಿಂದ ಕೂಡಿರುವ ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಂಡಾಗ ನಮ್ಮ ದೇಹವನ್ನು, ನಮ್ಮ ಆರೋಗ್ಯವನ್ನು ಒಂದು ಹತೋಟಿಯಲ್ಲಿ, ಒಂದು ಆರೋಗ್ಯಕರವಾಗಿ ಇರಿಸ್ಕೊಳ್ಳೋದಕ್ಕೆ, ನಮ್ಮ ದೇಹದಲ್ಲಿರುವ ತೂಕವನ್ನು ಒಂದು ಆರೋಗ್ಯಕರವಾಗಿ ಇರಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ
ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ಕೂಡ ಒಂದು ಮ್ಯಾಟರ್ ಆಗುತ್ತೆ. ಅಂದರೆ ದಿನಕ್ಕೆ 3ರಿಂದ 4 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ ನಮ್ಮ ದೇಹಕ್ಕೆ. ಅಷ್ಟು ಪ್ರಮಾಣದ ನೀರನ್ನು ಕುಡಿದು ನಮ್ಮ ದೇಹವನ್ನು ಒಂದು ಹೈಡ್ರೀಕರಿಸಿಕೊಳ್ಳುವ ಮುಖಾಂತರ ನಿರ್ಜಲೀಕರಣ ಸಮಸ್ಯೆಯಿಂದ ದೂರ ಇರಬೇಕು. ನಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಇದರಿಂದನೂ ಕೂಡ ನಮ್ಮ ತೂಕದ ಇಳಿಕೆ ಸಹಕಾರಿಯಾಗುವಂಥದ್ದು. ಅದೇ ರೀತಿ ಸ್ಟ್ರೆಸ್ ಫ್ರೀ ಆಗಿರಬೇಕು. ಸ್ಟ್ರೆಸ್ಸಿಂದನೂ ಕೂಡ ನಮ್ಮ ದೇಹದಲ್ಲಿ ತೂಕದ ಹೆಚ್ಚಳ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ದಿನನಿತ್ಯ ವಾಕಿಂಗ್, ಎಕ್ಸಸೈಸ್, ಹಾಗೆ ಧ್ಯಾನ, ಯೋಗಾಭ್ಯಾಸ ಇವುಗಳನ್ನು ಮಾಡ್ಕೊಳ್ಳೋ ಮುಖಾಂತರ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೋದು. ಹಾಗೆ ಸ್ಟ್ರೆಸ್ ಫ್ರೀ ಆಗಿ ಕೂಡ ಇರ್ಬೋದು. ಈ ಎಲ್ಲ ಒಂದು ನಿಯಮಗಳನ್ನು ಅಳವಡಿಸ್ಕೊಂಡು ಹೋಗಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ತುಂಬ ಹತ್ತಿರದಲ್ಲಿ ತುಂಬ ಬೇಗವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಖಂಡಿತ ಟ್ರೈ ಮಾಡಿ. ಯಾರ್ಯಾರು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಾ ಅಂಥವರು ಖಂಡಿತ ಟ್ರೈ ಮಾಡಿ. ಇದನ್ನು ಟ್ರೈ ಮಾಡಿ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.